So we will go on with the second part today. ಈ ದಿನದಲ್ಲಿ ಎರಡನೇ ಭಾಗಕ್ಕಾಗಿ ನಾವು ಹೋಗುವಂತರಾಗಿರೋಣ. And we're talking about go, grow and flow. ನಿನ್ನೆ ದಿವಸದಲ್ಲಿ ಹೋಗಿರಿ, ಬೆಳೆಯಿರಿ ಮತ್ತು ಹರಿಯಿರಿ ಎನ್ನುವಂತ ವಿಷಯವನ್ನ ಮಾತಾಡಿದೆ. Amen. Amen. And you know, for every emergency there is a miracle. ನಾನು ಯಾವಾಗಲೂ ಹೇಳಿದೆ, ಎಲ್ಲ ತುರ್ತಾದ ಪರಿಸ್ಥಿತಿಗೆ ಒಂದು ಅದ್ಭುತ ಉಂಟು ಎಂಬುದಾಗಿ. Have you ever had an emergency? ಯಾವತ್ತಾದ್ರೂ ನಿಮ್ಮ ಜೀವನದಲ್ಲಿ ತುರ್ತು ಪರಿಸ್ಥಿತಿಗಳು ಉಂಟಾಗಿದೆಯಾ? Hallelujah. Hallelujah. Then you will just go. ಆಗ ನೀವು ಮಾಡಬೇಕಾದ ಕಾರ್ಯ ಹೋಗುವವರಾಗಿರಬೇಕು. If your house is on fire, ನಿಮ್ಮ ಮನೆಗೆ ಬೆಂಕಿ ಏನಾದ್ರೂ ಹಿಡಿದ್ರೆ, you will not dress clothes before you're getting out. ಈಗ ನೀನು ಮನೆಯನ್ನ ಆರಿಸದೆ ನೀನು ಹೊರಗಡೆ ಹೋಗೋದಿಲ್ಲ. You will just go. ನೀನು ಹೋಗುತ್ತಿ. Amen. Amen. And you know, sometimes ಕೆಲವೊಂದು ಸಾರಿ we can be in a situation ನಾವೊಂದು ಪರಿಸ್ಥಿತಿಯಲ್ಲಿ ಆಗಿರುತ್ತೇವೆ, and it's like an emergency. ಅದು ಒಂದು ತುರ್ತು ಪರಿಸ್ಥಿತಿಗಳಾಗಿರುತ್ತದೆ. When the emergency is coming, ತುರ್ತು ಪರಿಸ್ಥಿತಿಗಳು ಬಂದಾಗ you can't stand still. ನೀವು ಅಲ್ಲೇ ಇರಕ್ಕಾಗೋದಿಲ್ಲ. You have to go. ನೀನು ಮುಂದಕ್ಕೆ ಹೋಗಬೇಕು. Amen. Amen. Now from the book of Mark, ಮಾರ್ಕನ ಬರೆದ ಸುವಾರ್ತೆಯಿಂದ, Gospel of Mark. ಮಾರ್ಕನ ಬರೆದ ಸುವಾರ್ತೆಯಿಂದ You see, ನೀವು ನೋಡ್ರಿ, here it says that now a certain woman ಇಲ್ಲಿ ನಾವು ಗಮನಿಸ್ತೀವಿ, 5ನೇ ಅಧ್ಯಾಯದಲ್ಲಿ ಒಂದು ಸ್ತ್ರೀ had a flow of blood for 12 years. 25ನೇ ವಚನದಿಂದ 12 ವರ್ಷದಿಂದ ರಕ್ತಕುಸುಮ ರೋಗವಿದ್ದ ಒಬ್ಬ ಸ್ತ್ರೀ And had ಇದ್ದಳು. suffered many things from many physicians. ಆಕೆ ಅನೇಕ ವೈದ್ಯರಿಂದ ಬಹು ಕಷ್ಟವನ್ನು ಅನುಭವಿಸಿ She had spent all she had. ಕೈಯಲ್ಲಿದ್ದದನ್ನೆಲ್ಲ ಕಳಕೊಂಡರು. It was no better. ರೋಗವು ಹೆಚ್ಚಾಗುತ್ತಾ ಬರ್ತಿ ಎನ್ನುವ ಪ್ರಯೋಜನವಾಗಲಿಲ್ಲ. Hallelujah. Hallelujah. She was out of hope. ಆಕೆ ನಿರೀಕ್ಷೆ ಬಿಟ್ಟವಳಾಗಿದ್ದಳು. She had an emergency. ಆಕೆಗೆ ಒಂದು ತುರ್ತು ಪರಿಸ್ಥಿತಿ. She spent all her money. ಆಕೆ ತನ್ನ ಹಣವನ್ನೆಲ್ಲ ಖರ್ಚು ಮಾಡಿದಳು. She had no hope left. ಆಕೆ ಜೀವಿತದಲ್ಲಿ ಯಾವ ನಿರೀಕ್ಷೆ ಉಳಿಯಲಿಲ್ಲ. But then, hallelujah, ಆಗ something happened. ಏನೋ ಸಂಭವಿಸಿತು. She heard. ಆಕೆ ಒಂದು ವಾರ್ತೆ ಕೇಳ್ತಾ ಇದ್ದಾಳೆ. I said she heard. ನಾನು ಹೇಳಿದ ಆಕೆ ಒಂದು ಸಮಾಚಾರವನ್ನು ಕೇಳಿ. Can you say she heard? ಯಾರಾದ್ರೂ ಹೇಳ್ರಿ, ಸಮಾಚಾರವನ್ನು ಕೇಳಿ. She heard about Jesus. ಆಕೆ ಯೇಸುವಿನ ಕುರಿತಾದ ಸಮಾಚಾರವನ್ನು ಕೇಳಿದಳು. And she came behind him in the crowd. ಆಕೆ ಜನರ ಗುಂಪಿನಿಂದ ಹಿಂದೆ ಬಂದು and touched his garment. ಆತನ ವಸ್ತ್ರದ ಉಡುಪನ್ನು ಮುಟ್ಟಿದಳು. For she said, ಅನಂತರ ಆಕೆ ಹೇಳಿದಳು, if I only may touch his clothes, ನಾನು ಆತನ ಉಡುಪನ್ನು ಮುಟ್ಟಿದರೆ ಸಾಕು, I shall be made well. ನೆಟ್ಟಗಾಗುವೆನು. Immediately, ತಕ್ಷಣವಾಗಿ the fountain of her blood was dried up. ರಕ್ತ ಹರಿಯುವುದು ನಿಂತು ಹೋಯಿತು. And she felt in her body ಆಕೆ ತನ್ನ ಶರೀರದಲ್ಲಿ ಅನುಭವಿಸಿದಳು, of the affliction. ಆಕೆ ತನ್ನ ಬಾಧೆಗಳಿಂದ ಪರಿಪೂರ್ಣವಾಗಿ ಗುಣಮುಖಳಾಗಿದ್ದಾಳೆ ಎಂಬುದಾಗಿ. And Jesus, immediately knowing in himself that power had gone out of him, ಆ ಕ್ಷಣವೇ ಯೇಸು ತನ್ನಿಂದ ಶಕ್ತಿ ಹೊರಟಿತೆಂದು ತನ್ನ ತಿಳ್ಕೊಂಡು turned around ಗುಂಪಿನಲ್ಲಿ and ಹಿಂತಿರುಗಿ, said, who touched my clothes? ನನ್ನ ಉಡುಪನ್ನು ಮುಟ್ಟಿದವರು ಯಾರು? Who touched me? ನನ್ನನ್ನು ಮುಟ್ಟಿದವರು ಯಾರು? Said, who touched me? ನನ್ನನ್ನು ಮುಟ್ಟಿದವರು ಯಾರು? Said, who touched me? ನನ್ನನ್ನು ಮುಟ್ಟಿದವರು ಯಾರು? Amen. ಆಮೆನ್. When you're here today, ಈ ರಾತ್ರಿ ನೀವು ಇಲ್ಲಿದ್ದಾಗ you hear about Jesus. ನೀವು ಯೇಸುವಿನ ಕುರಿತಾಗಿ ಕೇಳುತ್ತಾ ಇದ್ದೀರಿ. She had heard about Jesus. ಆಕೆ ಯೇಸುವಿನ ಕುರಿತಾಗಿ ಕೇಳಿದಳು. That he was a good man. ಆತನು ಒಳ್ಳೆಯ ಮನುಷ್ಯನು. That he had a fire in his eyes. ಆತನ ಕಣ್ಣುಗಳಲ್ಲಿ ಬೆಂಕಿ ಇದ್ದವು. As once you have looked into his eyes, ಆತನ ಕಣ್ಣುಗಳನ್ನು ಒಂದು ಸಾರಿ ನೀವು ದೃಷ್ಟಿಸಿದರೆ you will never forget the fire of his love. ಆತನ ಕಣ್ಣಿನಲ್ಲಿರುವ ಬೆಂಕಿಯನ್ನು ನೀವು ಎಂದಿಗೂ ಮರೆಯಲಿಕ್ಕೆ ಸಾಧ್ಯವಿಲ್ಲ. Now I tell you now, there is a fire in the eyes of Jesus. ನಾನು ಹೇಳ್ತೇನೆ, ಯೇಸುವಿನ ಕಣ್ಣುಗಳಲ್ಲಿ ಬೆಂಕಿ ಉಂಟು. Hallelujah. Hallelujah. Amen. Amen. And that's why it's important that you're coming to church. ಆದ್ರಿಂದ ನೀವು ಸಭೆಗೆ ಬರುವುದು ಬಹಳ ಪ್ರಾಮುಖ್ಯವುಳ್ಳ ಕಾರ್ಯ. Because faith comes by hearing. ನಂಬಿಕೆ ಬರುವುದು ಕೇಳುವುದರಿಂದ, And hearing by the word of God. ಕೇಳುವುದು ಸುವಾರ್ತೆಯನ್ನು ಸಾರುವುದರಿಂದ. So when I preach to you today, ಈ ರಾತ್ರಿ ನಾನು ನಿಮ್ಮ ಬಳಿಯಲ್ಲಿ ಪ್ರಸಂಗ ಮಾಡಿದಾಗ I preach to give you faith. ನಿಮಗೆ ನಂಬಿಕೆಯನ್ನು ಕೊಡಲಿಕ್ಕಾಗಿ ಪ್ರಸಂಗಿಸ್ತಾ ಇದ್ದೇನೆ. And when you listen, ನೀವು ಕೇಳಿದಾಗ faith will grow in your heart. ನಿಮ್ಮ ನಂಬಿಕೆ ಒಳಗಡೆ ಉದ್ಭವಿಸುತ್ತದೆ. Amen. ಆಮೆನ್. Like yesterday night, ನಿನ್ನೆ ರಾತ್ರಿಯ ಹಾಗೆ when I prophesied, ನಾನು ಪ್ರವದಿಸಿದಾಗ some women here will start companies. ಕೆಲವೊಂದು ಸಹೋದರಿಯರು ಇಲ್ಲಿದ್ದರು.
What was that? ಏನಾಗಿತ್ತದು? That was faith. ಅದು ನಂಬಿಕೆ. And that word landed in your heart. ಆ ವಾಕ್ಯವು ನಿಮ್ಮ ಹೃದಯದಲ್ಲಿ ನೆಲೆಗೊಂಡಿತು. And now it's growing. ಈಗ ಅದು ಬೆಳೆಯುತ್ತಾ ಇದೆ. Amen. ಆಮೆನ್. And you have got faith to start the company. ಈಗ ನೀವು ಆ ನಂಬಿಕೆ ಒಟ್ಟಿಗೆ ಮುಂದಕ್ಕೆ ಬರಲಿಕ್ಕೆ ಪ್ರಾರಂಭಿಸಿದಿರಿ. Because faith comes by hearing. ಕಾರಣವೇನೆಂದರೆ ನಂಬಿಕೆ ಬರುವುದು ಕೇಳುವುದರಿಂದ. Come on, faith comes by hearing. ನಾನು ಹೇಳಿದೆ ನಂಬಿಕೆ ಬರುವುದು ಕೇಳುವುದರಿಂದ. So she had heard about Jesus. ಆಕೆ ಯೇಸುವಿನ ಕುರಿತಾಗಿ ಕೇಳಿದಳು. And now she said, ಆಕೆಗೆ ಹೇಳಿದಳು. hallelujah. Hallelujah. Faith speaks. ನಂಬಿಕೆ ಮಾತನಾಡುತ್ತದೆ. And that was what Jesus said. ಯೇಸು ಅದನ್ನೇ ಹೇಳಿದ್ದು. If you speak to the mountain, ಈ ಬೆಟ್ಟಗಳನ್ನು ನೋಡಿಕೊಂಡು ಹೇಳಿದರೆ you will be able to remove the mountain. ಈಗ ಆ ಬೆಟ್ಟಗಳು ನಿಮ್ಮ ಮಾತಿಗೆ ವಿದ್ಯರಾಗಿ ಕಿತ್ತುಕೊಂಡೋಗಿ ಸಮುದ್ರಕ್ಕೆ ಬೀಳುವುದು. Amen. I said, if you speak to the mountain. ನಾನು ಹೇಳಿದೆ ಬೆಟ್ಟಗಳನ್ನು ನೋಡಿ ನೀವು ಮಾತನಾಡಿದರೆ. So she had faith in her heart. ಹಾಗಾದ್ರೆ ಆಕೆ ಹೃದಯದಲ್ಲಿ ನಂಬಿಕೆ ಇತ್ತು. Now she started to speak faith. ಈಗ ಆ ನಂಬಿಕೆಯನ್ನ ಮಾತನಾಡುತ್ತಾ ಇದ್ದಾಳೆ. She said, if I touch him. ನಾನು ಆತನನ್ನು ಮುಟ್ಟಿದರೆ. 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 You know, if you touch Jesus here tonight. ಈ ರಾತ್ರಿ ನೀವು ಯೇಸುವನ್ನ ಮುಟ್ಟಿದರೆ. And if you touch Jesus here tonight. ಈ ರಾತ್ರಿ ನೀವು ಯೇಸುವನ್ನ ಮುಟ್ಟಿದರೆ. And Jesus is here. ಯೇಸು ಇಲ್ಲಿದ್ದಾನೆ. In the Holy Spirit. ಪವಿತ್ರಾತ್ಮನಲ್ಲಿ. If you are touched by the Holy Spirit tonight. ಈ ರಾತ್ರಿ ಪವಿತ್ರಾತ್ಮನಿಂದ ನೀವು ಮುಟ್ಟಲ್ಪಟ್ಟರೆ. You will touch Jesus. ನೀವು ಯೇಸುವನ್ನ ಮುಟ್ಟುತ್ತಾ ಇದ್ದೀರಿ. And the power will struck you. ಈಗ ಆ ದೇವರ ಶಕ್ತಿ ನಿಮ್ಮ ಮೇಲೆ ಇಳಿದು ಬರುವುದು. Can you say hallelujah? ಯಾರಾದರೂ ಕೈಗಳೆತ್ತಿ ಹಲ್ಲೆಲೂಯಾ. Can you say hallelujah? Hallelujah. Can you say hallelujah? ಗಟ್ಟಿಯಾಗಿ ಹಲ್ಲೆಲೂಯಾ. Amen. ಆಮೆನ್. And you know her neighbors and everybody around her. ಈಗ ಆಕೆ ಸುತ್ತಮುತ್ತಲಿನ ಜನರ ಕುರಿತಾಗಿ ನಿನಗೆ ಚೆನ್ನಾಗಿ ಗೊತ್ತು. They said she gone crazy when she left the house. ಈಗ ಆಕೆ ಮನೆಯನ್ನು ಬಿಟ್ಟಾಗ ಎಲ್ಲರೂ ಹೇಳಿದ್ರು ನಿನಗೆ ಹುಚ್ಚಿಡಿದದೆ. Because back then in Israel, ಕಾರಣವೇನೆಂದರೆ ಇಸ್ರಾಯೇಲಲ್ಲಿ you were not allowed to go where there were people. ಈಗ ಜನ ಸಮೂಹ ಎಲ್ಲಿದ್ದಾರೋ ಅಲ್ಲಿ ಸ್ತ್ರೀಯರು ಹೋಗುವುದಕ್ಕೆ ಅನುಮತಿ ಇಲ್ಲ. She was ostracized. ಆಕೆ ಹಲ್ಲೆಲೂಯಾ ಆಕೆ ಅಶುದ್ಧಳಾಗಿದ್ದಾಳೆ. Separated. ಬೇರ್ಪಡಿಸಲ್ಪಟ್ಟವಳು. But you know, if you have an emergency, ನಿಮಗೊಂದು ತುರ್ತು ಪರಿಸ್ಥಿತಿ ಉಂಟಾದರೆ, if your house is on fire, ನಿನ್ನ ಮನೆಗೆ ಬೆಂಕಿ ಹಿಡಿದಿದ್ದರೆ, you will go anyway. ನೀನು ಆ ಮನೆಯನ್ನು ಬಿಟ್ಟು ಓಡಿ ಹೋಗುತ್ತಿ. She heard. ಆಕೆ ಕೇಳಿದಳು. She said. ಆಕೆ ಮಾತನಾಡಿದಳು. And what did she go? ಈಗ ಏನ್ ಮಾಡ್ತಾ ಇದ್ದಾಳೆ? ಈಗ ಏನ್ ಮಾಡ್ತಾ ಇದ್ದಾಳೆ? ಆಕೆ ಹೋಗುತ್ತಾ ಇದ್ದಾಳೆ. If she stayed in the house, ನೀನು ಮನೆಯಲ್ಲಿ ಇದ್ದರೆ, she was dead today. ಆಕೆ ಇವತ್ತು ಸತ್ತು ಹೋಗುತ್ತಾ ಇದ್ದಳು. If she stayed in the house, ಆಕೆ ಮನೆಯಲ್ಲಿ ಇದ್ದಿದ್ದರೆ, she would have died. ಆಕೆ ಸಾಯುತ್ತಾ ಇದ್ದಳು. Hallelujah. Hallelujah. It all starts with go. ಎಲ್ಲ ಆರಂಭವಾಗುವುದು ಹೋಗು ಎನ್ನುವ ಮಾತಿನಿಂದ. The faith in your heart will not help you if you don't take the first step. You have to go. ಈಗ ನಿನ್ನ ಹೃದಯದಲ್ಲಿರುವಂತ ನಂಬಿಕೆ ಎಲ್ಲಿವರೆಗೂ ನಿನ್ನ ನಂಬಿಕೆಯಿಂದ ಮುಂದೆ ಹೆಜ್ಜೆ ಇಡೋದಿಲ್ವಾ, ನಂಬಿಕೆ ನಿನಗೆ ಸಹಾಯ ಮಾಡಲಿಕ್ಕೆ ಸಾಧ್ಯವಿಲ್ಲ. Amen. ಆಮೆನ್. So she started with go. ಆಕೆ ಆರಂಭಿಸಿದಳು ಹೋಗು ಎನ್ನುವುದ ಕಾರ್ಯದಿಂದ. And when she went, ಆಕೆ ಹೋದಳು. her faith started to grow. ಆಕೆ ನಂಬಿಕೆ ಬೆಳೀಲಿಕ್ಕಾಗಿ ಪ್ರಾರಂಭವಾಯಿತು. She was saying to herself, ಆಕೆ ತನ್ನ ಬಳಿಯಲ್ಲಿ ಆಕೆ ಹೇಳಿಕೊಳ್ಳುತ್ತಾ ಇದ್ದಾಳೆ, I shall touch him. ನಾನು ಆತನನ್ನು ಮುಟ್ಟುವೆನು. I don't care what they say. ಲೋಕ ಏನ್ ಹೇಳುತ್ತೋ ನನಗೆ ವಿಷಯವಲ್ಲ. They can hit me. ಅವರು ನನ್ನನ್ನು ಹೊಡಿಬಹುದು. They can whip me. ಅವರು ನನ್ನ ತಳ್ಳಬಹುದು. Nothing will stop me. ಆದ್ರೆ ನನ್ನನ್ನು ಯಾವುದು ನಿಲ್ಲಿಸಕ್ಕಾಗೋದಿಲ್ಲ. I will touch him. ನಾನು ಯೇಸುವನ್ನು ಮುಟ್ಟುವೆನು. I will touch him. ನಾನು ಯೇಸುವನ್ನು ಮುಟ್ಟುವೆನು. Hallelujah. Hallelujah. And the more she thought about Jesus, ಯೇಸುವಿನ ಕುರಿತಾಗಿ ಹೆಚ್ಚಾಗಿ ಮಾತಾಡಿದಾಗ the more her faith grew. ಆಕೆ ನಂಬಿಕೆಯಿಂದ ಹೆಚ್ಚಾಯಿತು. Amen. ಆಮೆನ್. The more you're thinking about Jesus, ಯೇಸುವಿನ ಕುರಿತಾಗಿ ಹೆಚ್ಚಾಗಿ ಆಲೋಚಿಸಿದಾಗ the more your faith will grow. ಹೆಚ್ಚಾಗಿ ನಿನ್ನ ನಂಬಿಕೆ ಹೆಚ್ಚಾಗುತ್ತದೆ. If you're thinking about the world, ನೀನು ಲೋಕದ ಕುರಿತಾಗಿ ಚಿಂತೆ ಮಾಡಿದ್ರೆ the world will grow in your heart. ಲೋಕ ನಿನ್ನ ಒಳಗಡೆ ಹೆಚ್ಚಾಗಿ ಬೆಳೆಯುತ್ತದೆ. But if you're thinking about Jesus, ಆದರೆ ಯೇಸುವಿನ ಕುರಿತಾಗಿ ನೀನು ಚಿಂತೆ ಮಾಡಿದಾಗ Jesus will grow in your heart. ಯೇಸು ನಿನ್ನಲ್ಲಿ ಹೆಚ್ಚಾಗಿ ಬೆಳೆಯುವನು. Amen. ಆಮೆನ್. So, listen to me now. ನನ್ನನ್ನು ಗಮನವಿಟ್ಟು ಕೇಳ್ರಿ. It started with go. ಎಲ್ಲಿ ಆರಂಭವಾಯಿತು? ಹೋಗು ಎನ್ನುವುದರಿಂದ. And she went. ಆಕೆ ಹೋದಳು. As she went, ಆಕೆ ಹೋದಳು. the faith in her heart did grow. ಆಕೆ ಹೃದಯದಲ್ಲಿರುವ ನಂಬಿಕೆ ಬೆಳೆಯಿತು. Amen. ಆಮೆನ್. And now when she came behind Jesus, ಆಕೆ ಯೇಸುವಿನ ಹಿಂದೆ ಈಗ ಬಂದಾಗ what happened? ಏನ್ ಸಂಭವಿಸಿತು? When she touched Jesus, ಆಕೆ ಯೇಸುವನ್ನು ಮುಟ್ಟಿದಾಗ she released the flow. ಆಕೆಯ ಜೀವಿತದಲ್ಲಿ ಹರಿವಿಕೆಯನ್ನು ತೆರೆದು ಬಿಟ್ಟಳು.
Hallelujah. Hallelujah. You have to go ನೀನು ಹೋಗಬೇಕು to release the flow. ಅಲ್ಲಿ ತೆರೆದು ಬಿಡು ಹರಿಯುವಂತ ಅನುಭವನ ತೆರೆದು ಬಿಡುವುದಕ್ಕೆ. I'm talking to you. You have to go ನಾನು ಹೇಳಿದೆ ನೀವು ಹೋಗಬೇಕು to release the flow. ನೀನು ಹರಿಯುವಿಕೆಯನ್ನು ತೆರೆದು ಬಿಡುವುದಕ್ಕೆ. You have to start the business ನೀನು ಬಿಸ್ನೆಸ್ ಅನ್ನು ಆರಂಭಿಸಬೇಕು to release the flow. ಈಗ ಹರಿಯುವಿಕೆಯನ್ನು ತೆರೆದು ಬಿಡುವುದಕ್ಕೆ. You have to go to church ನೀನು ಸಭೆಗೆ ಹೋಗಬೇಕು to release the flow of faith. ನಂಬಿಕೆಯ ಹರಿವಿಕೆಯನ್ನು ತೆರೆದು ಬಿಡುವುದಕ್ಕೆ. Are you here today? ಯಾರಾದ್ರೂ ಈ ರಾತ್ರಿ ಇಲ್ಲಿ ಇದ್ದೀರಾ? Hallelujah. Hallelujah. And who was it that released the faith? ಈಗ ಯಾರು ನಂಬಿಕೆಯನ್ನು ತೆರೆದು ಬಿಡುತ್ತಾರೆ? Who was it that released the healing? ಯಾರು ಸೌಖ್ಯವನ್ನು ತೆರೆದು ಬಿಡುತ್ತಾರೆ? It was the faith in the woman. ಈಗ ಆಕೆ ಸ್ತ್ರೀಯಲ್ಲಿ ಒಳಗಡೆ ಇದ್ದ ನಂಬಿಕೆ. Amen. Can you say go? ಯಾರಾದ್ರೂ ಗಟ್ಟಿಯಾಗಿ ಹೇಳ್ರಿ ಹೋಗಿರಿ. Grow. Flow. Go. Grow. Flow. Hallelujah. Hallelujah. That is why we are preaching. ಅದರಿಂದಲೇ ನಾವು ಪ್ರಸಂಗಿಸ್ತಾ ಇದ್ದೇವೆ. We know that faith comes by hearing the word of God. ನಮಗೆ ಗೊತ್ತು ನಂಬಿಕೆ ದೇವರ ವಾಕ್ಯವನ್ನು ಕೇಳುವುದರಿಂದಲೇ ಬರುತ್ತದೆ. And in the Western world today, ಇವತ್ತು ಪಾಶ್ಚಿಮಾತ್ಯ ದೇಶಗಳಲ್ಲಿ so many churches, they are empty. ಅನೇಕ ಸಭೆಗಳು ಖಾಲಿಯಾಗಿದೆ. Because the devil, he knows, ಕಾರಣವನ್ನು ಗೊತ್ತು ಸೈತಾನನಿಗೆ. if he can stop the saints from coming to church, ಈಗ ಜನ ಸಭೆಗೆ ಬರುವುದನ್ನು ತಡೆದು ನಿಲ್ಲಿಸಿಬಿಟ್ಟರೆ, hallelujah, hallelujah, he can also steal the heart that they have in the heart, the faith that they have in the heart. ಜನರ ಹೃದಯದಲ್ಲಿರುವ ನಂಬಿಕೆಯನ್ನು ನಾನು ಕಸಿದುಕೊಳ್ಳಬಹುದು ಎಂಬುದಾಗಿ. Amen. ಆಮೆನ್. But we are not here to steal the faith, we are here to give faith. ಇವತ್ತು ನಂಬಿಕೆಯನ್ನು ಕದ್ದುಕೊಳ್ಳಕ್ಕೆ ನಾವು ಬರಲಿಲ್ಲ, ನಂಬಿಕೆಯನ್ನು ಕೊಡೋದಕ್ಕೆ ಬಂದಿದ್ದೇವೆ. Amen. ಆಮೆನ್. Do you believe that you can touch Jesus tonight? ಈ ರಾತ್ರಿ ಯಾರಾದರೂ ನಂಬ್ತೀರಾ ನಾನು ಯೇಸುವನ್ನು ಮುಟ್ಟಬಹುದು ಎಂದು? I said, do you believe that you can touch Jesus tonight? ನಾನು ಕೇಳ್ತಾ ಇದ್ದೀನಿ, ಈ ರಾತ್ರಿ ಯಾರಾದರೂ ನಂಬುತ್ತೀರಾ ನಾನು ಯೇಸುವನ್ನು ಮುಟ್ಟುತ್ತೇನೆ ಎಂಬುದಾಗಿ? I believe that you can touch Jesus tonight. ನಾನು ನಂಬುತ್ತೇನೆ ನೀವು ಈ ರಾತ್ರಿ ಯೇಸುವನ್ನು ಮುಟ್ಟಬಹುದು ಎಂಬುದಾಗಿ. Hallelujah. Hallelujah. Amen. Amen. And when Jesus is turning around, ಯೇಸು ಸುತ್ತಲೂ ತಿರುಗಾಡಬೇಕಾದರೆ he's looking at a woman. ಆತನ ಸ್ತ್ರೀಯನ್ನು ನೋಡ್ತಾ ಇದ್ದಾನೆ. He says, go in peace. ಸಮಾಧಾನದಿಂದ ಹೋಗು. Your faith has helped you. ನಿನ್ನ ನಂಬಿಕೆ ನಿನಗೆ ಸಹಾಯ Your ಮಾಡಿದೆ. faith has helped you. ನಿನ್ನ ನಂಬಿಕೆ ನಿನ್ನನ್ನು ಸ್ವಸ್ಥ Your ಮಾಡಿದೆ. faith has helped. Do you have faith here ಈ tonight? ರಾತ್ರಿ ನಿಮಗೆ ನಂಬಿಕೆ ಇದೆಯಾ? Do you have faith here tonight? ಈ ರಾತ್ರಿ ನಿಮಗೆ ನಂಬಿಕೆ I ಇದೆಯಾ? said, do you have faith here ನಾನು tonight? ಕೇಳಿದೆ, ಈ ರಾತ್ರಿ ನಿಮಗೆ ನಂಬಿಕೆ ಇದೆಯಾ? If you have faith, hallelujah, ನಿಮಗೆ ನಂಬಿಕೆ ಇರುವುದಾದರೆ you can touch Jesus. ನೀವು ಯೇಸುವನ್ನು ಮುಟ್ಟಬಹುದು. I will release the Holy Spirit. ನಾನು ಇಲ್ಲಿ ಪರಿಶುದ್ಧಾತ್ಮನನ್ನು ಬಿಡುಗಡೆ ಮಾಡುತ್ತಾ ಇದ್ದೇನೆ. Hallelujah. Hallelujah. Because if you are a born again Christian, ನೀವು ಹೊಸದಾಗಿ ಹುಟ್ಟಿದ ಒಂದು ಕ್ರೈಸ್ತನಾಗಿರುವುದಾದರೆ the Bible says ಸತ್ಯವೇದ ಗ್ರಂಥ ಹೇಳುತ್ತದೆ, that out of your belly ನಿನ್ನ ಹೊಟ್ಟೆಯ ಒಳಗಡೆಯಿಂದ shall flow living waters. ಈಗ ಜೀವಕರವಾದ ಹೊಳೆಗಳು ಹರಿಯುವುದು. You already have the flow. ನಿನ್ನ ಒಳಗಡೆ ಆಗಲೇ ಹರಿವಿಕೆ ಉಂಟು. What is that? That is the flow. ಅದೇನಾಗಿರ್ತದೆ? ಅದು ಚಲನೆ, ಅನ್ಯ ಭಾಷೆಯಲ್ಲಿ ಮಾತಾಡೋದೊಂದು ಚಲನೆ. That is the flow. ಅದು ಅನ್ಯ ಭಾಷೆಯಲ್ಲಿ ಮಾತಾಡೋದೊಂದು ಚಲನೆ. When my flow is connected to the flow in heaven, ಈಗ ನನ್ನ ಚಲನೆ ಪರಲೋಕದ ಚಲನೆಗೆ ಸಂಬಂಧಪಟ್ಟಾಗ and the miracle will take place. ಅದ್ಭುತಗಳು ನಡೆಯುವುದು. Hallelujah. Hallelujah. And you're saying, Pastor Tommy, I am in an emergency. ಇವತ್ತು ನೀವು ಹೇಳ್ಬೋದು, ಪಾಸ್ಟರ್ ಟಾಮಿ ಅವರೇ, ನಾನೊಂದು ತುರ್ತು ಪರಿಸ್ಥಿತಿಯಲ್ಲಿ ಇದ್ದೇನೆ. But God told me to tell you, ಈ ರಾತ್ರಿ ದೇವರು ನಿಮ್ಮ ಬಳಿಯಲ್ಲಿ ಹೇಳಿಲಿಕ್ಕೆ there ಹೇಳಿದ್ದಾನೆ, is a miracle for every emergency. ಇವತ್ತು ಎಲ್ಲ ತುರ್ತಿಗೂ ಒಂದು ಅದ್ಭುತ ಇದೆ. Slap your neighbor and say, there is a miracle for every emergency. ಪಕ್ಕದಲ್ಲಿರುವ ತಟ್ಟಿ ಹೇಳ್ರಿ, ಎಲ್ಲ ತುರ್ತು ಪರಿಸ್ಥಿತಿಗೆ ಒಂದು ಅದ್ಭುತ ಇದೆ. Hallelujah. Hallelujah. You know, ನಿಮಗೆ ಗೊತ್ತಾ, some months ago, ಅನೇಕ ತಿಂಗಳ ಹಿಂದೆ we had a crusade on the border between Congo and Zambia. ಈಗ ಕೊಂಗೋ ಮತ್ತು ಸಾಂಬಿಯಾ ಒಂದು ಬಾರ್ಡರ್ ಅಲ್ಲಿ ಒಂದು ಕೂಟ ನಡೀತಾ ಇತ್ತು. It was the third night. ಮೂರನೇ ರಾತ್ರಿ. I have it on, we have it on video. ಅದು ನಮಗೆ ವಿಡಿಯೋದಲ್ಲಿ ಇದೆ. There was a woman. ಒಂದು ಸ್ತ್ರೀ ಇದ್ದಳು. And what was it about that woman? ಆ ಸಹೋದರಿ ಕುರಿತಾಗಿ ಏನು ವಿಶೇಷತೆ? She had a flow of blood. ಆಕೆಗೆ ರಕ್ತ ಹರಿಯುವಂತ ರಕ್ತ ಕುಸ್ಮ ರೋಗವಿತ್ತು. She's been to the doctors. ಆಕೆ ವೈದ್ಯರ ಬಳಿಯಲ್ಲಿ ಹೋದಳು. And nothing helped. ಏನು ಸಹಾಯ ಮಾಡಲಿಲ್ಲ. She was pale. ಆಕೆ ಬಹಳವಾಗಿ ಕೆಂಪಾಗಿದ್ದಳು. She had lost weight. ಆಕೆ ಭಾರವನ್ನ ಕಳೆದುಕೊಂಡಿದ್ದಳು. And she was
dying, ಆಕೆ ಸಾಯುವ ಪರಿಸ್ಥಿತಿಯಲ್ಲಿದ್ದಾಳೆ. she came first night, ಆಕೆ ಮೊದಲನೇ ರಾತ್ರಿಗೆ ಬಂದಳು, Thursday night. ಮೊದಲನೇ ದಿನ ರಾತ್ರಿ. Hallelujah. ಹಲ್ಲೆಲೂಯಾ. Because she had heard about Jesus. ಕಾರಣ ಆಕೆ ಯೇಸುವಿನ ಕುರಿತಾಗಿ ಆಕೆ ಕೇಳಿದಳು. And she said, ಆಕೆ ಹೇಳಿದಳು, if Jesus healed a woman from the scriptures, ಯೇಸು ಸ್ವಾಮಿ ವಾಕ್ಯದಲ್ಲಿ ನನ್ನಂತ ಒಂದು ಸ್ತ್ರೀಯನ್ನ ಸೌಖ್ಯ ಮಾಡಿದ್ದಾರೆ, he can heal me. ಯೇಸು ನನ್ನನ್ನು ಸ್ವಸ್ಥ ಮಾಡಬಹುದು. Amen. Amen. So she came to the crusade. ಆಕೆ ಆ ಕೂಟಕ್ಕೆ ಬಂದಳು. Hallelujah. ಹಲ್ಲೆಲೂಯಾ. To be touched by Jesus and touch Jesus. ಯೇಸುವಿನ ಸ್ಪರ್ಶವನ್ನು ಅನುಭವಿಸುವುದಕ್ಕೆ, ಯೇಸುವನ್ನು ಮುಟ್ಟುವುದಕ್ಕೆ. When she was standing in the crowd, ಆಕೆ ಜನರ ಸಮೂಹದಲ್ಲಿ ನಿಂತಿದ್ದಾಳೆ. she was so weak so she could hardly not stand up. ಈಗ ಆಕೆ ಎಷ್ಟು ಬಲಹೀನಳಾಗಿದ್ದಾಳೆ ಅಂದ್ರೆ ಜನರ ಮಧ್ಯದಲ್ಲಿ ನಿಂತುಕೊಳ್ಳೋದಕ್ಕೆ ಆಕೆ ಶಕ್ತಿ ಇಲ್ಲ. And she was standing far away. ಆಕೆ ಬಹಳ ದೂರದಲ್ಲಿ ನಿಂತಿದ್ದಾಳೆ. Because, the problem in her womb, ಆಕೆ ಹೊಟ್ಟೆ ಒಳಗಡೆ ಇದ್ದ ತೊಂದರೆ it had grew worse. ಅದು ಬಹಳ ಕ್ರೂರವಾಗಿ ಮಾರ್ಪಟ್ಟಿದ್ದು, ಕಠಿಣ ಪರಿಸ್ಥಿತಿ. So the volume of blood came more and more. ಆಕೆ ಶರೀರದಲ್ಲಿ ರಕ್ತ ಹರಿಯುವುದು ಬಹಳವಾಗಿತ್ತು. And it's been so now for nearly 1 year. ಆಕೆ ಹೆಚ್ಚು ಕಮ್ಮಿ 1 ವರ್ಷದಿಂದ ಆ ಬಾಧೆಯನ್ನು ಆಕೆ ಅನುಭವಿಸುತ್ತಾ ಇದ್ದಾಳೆ. And when we prayed, hallelujah, ನಾವು ಪ್ರಾರ್ಥನೆ ಮಾಡಬೇಕಾದ್ರೆ the anointing of the Holy Spirit was there. ಈಗ ಪರಿಶುದ್ಧಾತ್ಮನ ಅಭಿಷೇಕ ಅಲ್ಲಿತ್ತು. She stretched out her hand ಆಕೆ ತನ್ನ ಕೈಯನ್ನ ಚಾಚಿದಳು, to touch Jesus in the Holy Spirit. ಪವಿತ್ರಾತ್ಮನಲ್ಲಿ ಯೇಸುವನ್ನು ಸ್ಪರ್ಶಿಸೋದಕ್ಕೆ. My God, ನನ್ನ ದೇವರೇ, Jesus touched her, ಯೇಸು ಆಕೆಯನ್ನು ಮುಟ್ಟಿದನು. and she could feel in her womb ಆಕೆ ಹೊಟ್ಟೆ ಒಳಗಡೆ ಆಕೆ ಅನುಭವಿಸಬಹುದು. that immediately, ತಕ್ಷಣವಾಗಿ it was shut up. ಆಕೆ ರಕ್ತ ಹರಿಯೋದು ನಿಂತುವಾಯಿತು. This was Thursday night. ಅದು 3ನೇ ದಿನ ರಾತ್ರಿ. She didn't come for testimony ಆಕೆ ಸಾಕ್ಷಿಗಾಗಿ ಬರಲಿಲ್ಲ. because she wanted to wait. ಆಕೆ ಕಾದು ನೋಡಬೇಕಾಗಿತ್ತು. Amen. ಆಮೆನ್. So she didn't want to give a false report. ಆಕೆ ಒಂದು ತಪ್ಪಾದ ಸಾಕ್ಷಿ ಕೊಡಕ್ಕೆ ಆಕೆಗೆ ಇಷ್ಟ ಇರಲಿಲ್ಲ. So Friday night or Saturday night, ಆಕೆ ಶನಿವಾರದ ರಾತ್ರಿ, amen, Amen, she came up on stage. ಆಕೆ ವೇದಿಕೆ ಮೇಲೆ ಬಂದಳು. She was still pain. ಆಕೆ ನೋವಲ್ಲಿದ್ದಳು. Well, of course it will take time to recover. ಅಲ್ಲಿ ಆಕೆ ಬಲಗೊಳ್ಳೋದಕ್ಕೆ ಸಮಯ ತೆಗೆದುಕೊಳ್ಳುತ್ತದೆ. But she testified ಆಕೆ ಸಾಕ್ಷೀಕರಿಸಿದಳು. that Jesus ಯೇಸು is the same ನಿನ್ನೆ ಇದ್ದಾಗೆ, yesterday, ಇವತ್ತು, today, ನಾಳೆಯೂ and forever. ನಿರಂತರವಾಗಿರುವವನು. What Jesus did yesterday, ಯೇಸು ನಿನ್ನೆ ಮಾಡಿದರೆ he will still do today. ಅದನ್ನು ಇವತ್ತು ಮಾಡುತ್ತಾನೆ. And what Jesus is doing today, ಯೇಸು ಇವತ್ತೇನು ಮಾಡ್ತಾ he ಇದ್ದಾನೋ will do tomorrow. ಅದನ್ನು ನಾಳೆಯೂ ಮಾಡುತ್ತಾನೆ. What Jesus did in the scriptures, ಯೇಸು ಸತ್ಯವೇದ ಗ್ರಂಥದಲ್ಲಿ ಮಾಡಿದ್ದಾನೆ, he's able to do here today. ಆತನು ಈ ರಾತ್ರಿ ಇಲ್ಲೂ ಮಾಡಲಿಕ್ಕೆ ಶಕ್ತನು. Can you say amen? ಯಾರಾದ್ರೂ ಆಮೇನ್ ಎಂದು ಹೇಳಲಿಕ್ಕೆ ಸಾಧ್ಯನಾ? Say amen. ಎಲ್ಲರೂ ಗಟ್ಟಿಯಾಗಿ ಹೇಳ್ರಿ ಆಮೇನ್. Say amen. ಆಮೇನ್. Say I will go. ಯಾರಾದ್ರೂ ಹೇಳ್ರಿ ನಾನು ಹೋಗುವೆನು, I will grow, ನಾನು ಬೆಳೆಯುವೆನು, so I can touch the flow. ಆದ್ದರಿಂದ ನಾನು ಆ ಹರಿವಿಕೆಯನ್ನು ಸ್ಪರ್ಶಿಸುವೆನು. Are you ready to touch the flow here tonight? ಈ ರಾತ್ರಿ ಆ ಸ್ಪರ್ಶವನ್ನು, ಆ ಹರಿವಿಕೆಯನ್ನು ಸ್ಪರ್ಶಿಸೋದಕ್ಕೆ ಸಿದ್ಧರಾಗಿದ್ದೀರಾ? Amen. 2 weeks ago, 2 ವಾರಗಳ ಹಿಂದೆ there was a child. ಒಂದು ಮಗುವಿತ್ತು. You remember from the Gospel of Luke. ನಿಮಗೆ ಗೊತ್ತ, ಲೂಕನ ಬರೆದ ಸುವಾರ್ತೆಯಿಂದ There was a woman. ಒಂದು ಸ್ತ್ರೀ ಇದ್ದಳು. She had been bent. ಆಕೆ ನಡು ಬಗ್ಗಿದವಳಾಗಿದ್ದಳು. She had been bound by Satan for 18 years. ಹೆಚ್ಚು ಕಮ್ಮಿ 18 ವರ್ಷಗಳಿಂದ ಸೈತಾನನಿಂದ ಬೆಂದಿಸಲ್ಪಟ್ಟವಳಾಗಿದ್ದಳು. And she was in the synagogue. ಆಕೆ ದೇವಾಲಯದಲ್ಲಿದ್ದಳು. And Jesus was preaching. ಯೇಸು ಪ್ರಸಂಗ ಮಾಡುತ್ತಾ ಇದ್ದಾನೆ. Can you just imagine to walk like this for 18 years? 18 ವರ್ಷಗಳಿಂದ ನಡು ಬಗ್ಗಿದವರಾಗಿ ನಡೆಯುವುದನ್ನು ನೀವು ಊಹಿಸಿಕೊಳ್ಳಲಿಕ್ಕೆ ಸಾಧ್ಯವೋ? Amen. ಆಮೆನ್. Hallelujah. ಹಲ್ಲೆಲೂಯಾ. You see, in the synagogue, ಸಭಾ ಮಂದಿರದಲ್ಲಿ you don't call for a woman. ಒಂದು ಸ್ತ್ರೀಯನ್ನ ಮುಂದಕ್ಕೆ ಕರೆಯುವುದಿಲ್ಲ. But Jesus is Jesus. ಆದರೆ ಯೇಸು ಯೇಸುವೇ ಆಗಿದ್ದಾನೆ. Amen.
ಆಮೆನ್. But you see, she had to take a step in faith. ಆಕೆ ನಂಬಿಕೆ ಹೆಜ್ಜೆಯನ್ನು ಇಡಬೇಕು. When Jesus called her, ಯೇಸು ಆಕೆಯನ್ನು ಕರೆದಾಗ he said, "Woman, come here." ಆಕೆ ಹೇಳ್ತಾ ಇದ್ರು, ಸ್ತ್ರೀ ಮುಂದಕ್ಕೆ ಬಾ. She had to take the go ಆಕೆ ಹೋಗು ಎನ್ನುವುದನ್ನು ಹೊಂದಿಕೊಳ್ಳಬೇಕು, to grow ಬೆಳೆಯುವುದಕ್ಕಾಗಿ and release the flow. ಈಗ ಆ ಹರಿವಿಕೆಯನ್ನು ತೆರೆದು ಬಿಡುವುದಕ್ಕಾಗಿ. Amen. ಆಮೆನ್. She knew ಆಕೆಗೆ ಅರ್ಥವಾಯಿತು that the rest of the people in the synagogue ಆ ಸಭಾ ಮಂದಿರದಲ್ಲಿ ಉಳಿದಿರುವಂತ ಜನರೆಲ್ಲರೂ didn't like what she was doing. ಆಕೆ ಏನ್ ಮಾಡ್ತಾ ಇದ್ದಳು ಅವ್ರು ಯಾರು ಇಷ್ಟಪಡಲಿಲ್ಲ. But she was in an emergency. ಆದ್ರೆ ಆಕೆ ಒಂದು ತುರ್ತು ಪರಿಸ್ಥಿತಿಯಲ್ಲಿ ಇದ್ದಾಳೆ. And Jesus was calling her. ಯೇಸು ಆಕೆಯನ್ನು ಕರೆಯುತ್ತಾ ಇದ್ದಾನೆ. Hallelujah. ಹಲ್ಲೆಲೂಯಾ. In the crusade. ಆ ಕ್ರೂಸೈಡ್ ಅಲ್ಲಿ, And this happened 2 years ago. ಇದು 2 ವರ್ಷಗಳ ಹಿಂದೆ ನಡೆದಿದ್ದು. There was a boy. ಒಂದು ಹುಡುಗ ಇದ್ದನು. He was born like this. ಆತನು ನಡು ಬಗ್ಗಿದವನಾಗೆ ಹುಟ್ಟಿದನು. And they had x-rayed him. ಅವನನ್ನು ಎಕ್ಸ್ರೇ ಮಾಡಿದ್ರು. And I have seen the x-ray plates. ನಾನು ಆ ಎಕ್ಸ್ರೇನ ಮೂಳೆಗಳನ್ನು ನೋಡಿದ್ದೇನೆ. ಎಕ್ಸ್ರೇ ಅಲ್ಲಿ 7 years 7 ವರ್ಷ he came to the crusade. ಅವನು ಕ್ರೂಸೈಡ್ಗೆ ಬಂದಿದ್ದಾನೆ. He was bent like the woman in the synagogue. ಆಕೆ ಸಭಾ ಮಂದಿರದಲ್ಲಿರುವ ಸ್ತ್ರೀಯಾಗಿ ನಡು ಬಗ್ಗಿದವನಾಗಿದ್ದಾನೆ. But we know ಆದ್ರೆ ನಮಗೆ ಗೊತ್ತು that Jesus is the same ಯೇಸು ನಿನ್ನೆ ಇದ್ದಾಗೆ, yesterday, ಇವತ್ತು, today, ನಾಳೆಯೂ, and tomorrow. ಆತನು ನಿರಂತರವಾಗಿಯೂ. Hallelujah. ಹಲ್ಲೆಲೂಯಾ. Amen. ಆಮೆನ್. You see, he had heard, ಈಗ ಯೇಸು ಸ್ವಾಮಿ ಆಕೆ and his mother had heard ಈಗ ಕಷ್ಟಕರವಲ್ಲೇ about Jesus. ಯೇಸು ಸ್ವಾಮಿಗೆ. You see, and they had been to the doctors, ಅವರು ವೈದ್ಯರ ಬಳಿಗೆ ಹೋಗಿದ್ದರು. and the doctor said that we can help him. ವೈದ್ಯರು ಹೇಳಿದ್ರು ನಾವು ಸಹಾಯ ಮಾಡಬಹುದು. And this was a wealthy family. ಆಕೆ ಆ ಕುಟುಂಬ ಒಂದು ಐಶ್ವರ್ಯವಾದ ಕುಟುಂಬ. We may help him with a surgery. ಒಂದು ಆಪರೇಷನ್ ಮಾಡೋದ್ರಿಂದ ಈ ಹುಡುಗನಿಗೆ ಸಹಾಯ ಮಾಡಬಹುದು. And the woman said, ಆ ಸ್ತ್ರೀ ಹೇಳಿದಳು, I think that we will wait ನಾವು ಕಾಯೋಣ, because the man of God is in town. ಕಾರಣ ದೈವ ಮನುಷ್ಯನು ಪಟ್ಟಣಕ್ಕೆ ಬಂದಿದ್ದಾನೆ. Jesus is here. ಯೇಸು ಇಲ್ಲಿದ್ದಾನೆ. Amen. ಆಮೆನ್. She came with a child. ಈಗ ಮಗುವಿನ ಸಂಗಡವಾಗಿ ಬಂದಳು. I said she came with a ನಾನು child. ಹೇಳಿದೆ ಆ ನಡು ಬಗ್ಗಿದ ಮಗುವಿನ ಸಂಗಡ ಆಕೆ And ಬಂದಳು. when the power was released, ಈಗ ಅಲ್ಲಿ ದೇವರ ಶಕ್ತಿ ಬಿಡುಗಡೆ ಆಯಿತು. immediately, ತಕ್ಷಣವಾಗಿ he stood up ನಡು ಬಗ್ಗಿದವನು ನೆಟ್ಟನೆ ನಿಂತನು. and was totally healed in his back. ಅವನು ಪರಿಪೂರ್ಣವಾಗಿ ಬೆನ್ನು ನೋವಿಂದ ಸೌಖ್ಯವಾದನು. Hallelujah. ಹಲ್ಲೆಲೂಯಾ. 3 weeks ago, 3 ವಾರಗಳ ಹಿಂದೆ the woman came to the crusade ಆ ಸ್ತ್ರೀ ಕ್ರೂಸೈಡ್ಗೆ ಬಂದರು with her son, ಆ ಮಗುವಿನ ಒಟ್ಟಿಗೆ. and she had a plate. ಆಕೆಗೆ ಅಲ್ಲಿದ್ದಂತ ಕಾರ್ಯಗಳಿತ್ತು, X-ray plates. ಎಕ್ಸ್ರೇಗಳ ವರದಿಗಳಿದ್ದವು. She had X-ray plates when he was bent. ಈಗ ಆ ಎಕ್ಸ್ರೇಯಲ್ಲಿ ಅವನ ನಡು ಬಗ್ಗಿದಂತ ಒಂದು ಸ್ಕ್ಯಾನ್ I ಇದೆ. could see the spine. ನಾನು ನೋಡಬಹುದು ಅವನ ಸೊಂಟವನ್ನ. And now she had a new X-ray. ಈಗ ಹೊಸ ಎಕ್ಸ್ರೇ ತೆಗೆದುಕೊಂಡಿದ್ದಾರೆ. And when the spine was perfect. ಈಗ ಅವನ ಬೆನ್ನೆಲುಬು ನೆಟ್ಟನೆ ನಿಂತದೆ. Hallelujah. ಹಲ್ಲೆಲೂಯಾ. And the same thing. ಅದೇ ಕಾರ್ಯ Jesus said to the woman, ಯೇಸು ಆ ಸ್ತ್ರೀಗೆ ಹೇಳಿದನು, come. ಬಾ. He bound the demon. ಆ ದುರಾತ್ಮನನ್ನ ಕಟ್ಟಿದನು. He said, woman, ಆತನು ಹೇಳಿದನು, ಸ್ತ್ರೀಯೇ, you are loosed. ನೀನು ಬಿಡುಗಡೆ ಆಗಲ್ಪಟ್ಟಿದ್ದಿ. And immediately ತಕ್ಷಣವಾಗಿ she was healed. ಆಕೆ ಸೌಖ್ಯವಾದಳು. Hallelujah. ಹಲ್ಲೆಲೂಯಾ. Are you here today? ಈ ರಾತ್ರಿ ಯಾರಾದ್ರೂ ಇಲ್ಲಿದ್ದೀರಾ? Our Jesus, ನನ್ನ ಯೇಸು, He is the same ಆತನು ನೆನ್ನೆ ಇದ್ದಾಗೆ, yesterday, ನೆನ್ನೆಯೂ, today, ಇವತ್ತು, and tomorrow. ನಾಳೆಯೂ. Amen. ಆಮೆನ್. You must think like this. ನೀವು ಅರ್ಥ ಮಾಡಿಕೊಳ್ಳಬೇಕು. When you're reading this Gospels, ನೀವು ಸುವಾರ್ತೆಯಲ್ಲಿ ಕೇಳಿದಾಗ whatever Jesus did in the Gospels, ಸುವಾರ್ತೆಯಲ್ಲಿ ಯೇಸು ಏನೆಲ್ಲ ಮಾಡಿದನು, He can do today. ಆತನು ಇವತ್ತು ಅದನ್ನು ಮಾಡಲಿಕ್ಕೆ ಸಾಧ್ಯ. I said, whatever Jesus did in the Gospels, He can do today. ನಾನು ಹೇಳಿದೆ ಯೇಸು ಸುವಾರ್ತೆಯಲ್ಲಿ ಏನೇನು ಮಾಡಿದನೋ ಅದೆಲ್ಲ ಇವತ್ತು ಮಾಡಲಿಕ್ಕೆ ಸಾಧ್ಯ. You must make the go. ನೀನು ಆರಂಭಿಸೋದು ಹೋಗಬೇಕು. Go. ಬೆಳಿ, Grow. ಬೆಳಿ.